ಈ ವಿಡಿಯೋದಲ್ಲಿ ನಾನು ಮಸಾಲೆ ಉಪ್ಪಿಟ್ಟನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಈ ಮಸಾಲೆ ಉಪ್ಪಿಟ್ಟಿಗೆ ನಾನೆಲ್ಲ ತರಕಾರಿಯನ್ನ ಹೆಚ್ಕೊಳ್ತಾ ಇದ್ದೀನಿ. ನಾನು ಕ್ಯಾರೆಟ್ ಒಂದು ತಗೊಂಡಿದ್ದೀನಿ. ಈಗ ಚಾಪರಲ್ಲಿ ಅದನ್ನ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ತರ ನೀವು ಈಸಿಯಾಗಿ ಈ ಚಾಪರಲ್ಲಿ ನೀವು ಚಾಪ್ ಮಾಡ್ಕೋಬಹುದು. ನಾನೊಂದು 2ರಿಂದ 3 ಚಾಪರ್ ಯೂಸ್ ಮಾಡಿದ್ದೀನಿ. ಬಟ್ ಈ ಚಾಪರ್ ತುಂಬಾನೇ ಒಳ್ಳೇದು. ಯಾಕಂದ್ರೆ ರೀಸನೇಬಲ್ ಕೂಡ ಇದೆ. ಆಲ್ಮೋಸ್ಟ್ 200 ರೇಂಜ್ಗೆ ಈ ಚಾಪರ್ ಇದೆ. ಆಮೇಲೆ ಒಂದು ಇಡೀ ಈರುಳ್ಳಿಯನ್ನ ನೀವು ಚಾಪ್ ಮಾಡ್ಕೋಬಹುದು, ಇಲ್ಲ 2 ಈರುಳ್ಳಿನೂ ಚಾಪ್ ಮಾಡ್ಕೋಬಹುದು, ಇಲ್ಲ ಒಂದು ಇಡೀ ಟೊಮೆಟೊ, ಇಲ್ಲ ಒಂದು ಇಡೀ ಕ್ಯಾರೆಟ್ ಅನ್ನ ನೀವು ಚಾಪ್ ಮಾಡ್ಕೋಬಹುದು. ಜಾಸ್ತಿ ಅಂದ್ರೆ 2 ಹಾಕ್ಬಹುದು. 2 ಕ್ಯಾರೆಟ್, 2 ಆನಿಯನ್, 2 ಟೊಮೆಟೊ ಆ ತರ ಹಾಕೊಂಡು ಚಾಪ್ ಮಾಡ್ಕೋಬಹುದು. ಎಷ್ಟು ನೀಟಾಗಿ ಚಾಪ್ ಆಗುತ್ತೆ. ಆಮೇಲೆ ಕಷ್ಟನೂ ಇಲ್ಲ, ತುಂಬಾ ಪ್ರೆಷರ್ ಹಾಕ್ಬೇಕಂತ ಏನೂ ಇಲ್ಲ. ತುಂಬಾನೇ ಚೆನ್ನಾಗಿದೆ ಚಾಪರು. ಈಗ ನಾನು ಮಸಾಲೆ ಉಪ್ಪಿಟ್ಟಿಗೆ 1 ಕಪ್ಪಿನಷ್ಟು ಬಾಂಬೆ ರವವನ್ನ ತಗೊಂಡಿದ್ದೀನಿ. ಚಿರೋಟಿ ರವ ಅಲ್ಲ, ಬಾಂಬೆ ರವ, ಮೀಡಿಯಂ ರವ. ಇದನ್ನ ಒಂದು 3ರಿಂದ 4 ನಿಮಿಷ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಇದು ರವ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಅದನ್ನ ಸೈಡಲ್ಲಿ ಇಟ್ಕೊಳ್ಳಿ. ಈಗ ಅದೇ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ತಗೊಂಡಿದ್ದೀನಿ. ಆಮೇಲೆ ಸಾಸಿವೆ ಹೊಟ್ಟಿದ ಮೇಲೆ ನಾನಿಲ್ಲಿ 1 ಟೀ ಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕೋತಾ ಇದ್ದೀನಿ. ನಂತರ 1 ಟೀ ಸ್ಪೂನ್ ಅಷ್ಟು ಕಡಲೆಬೇಳೆಯನ್ನ ಹಾಕೊಂಡಿದ್ದೀನಿ. ಇದನ್ನ 1 ನಿಮಿಷದಷ್ಟು ಫ್ರೈ ಮಾಡ್ಕೊಳ್ಳಿ ಈ ತರ. ಯಾಕಂದ್ರೆ ಕಡಲೆಬೇಳೆ ಫ್ರೈ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಹಾಗಾಗಿ 1 ನಿಮಿಷ ಫ್ರೈ ಮಾಡಿದ್ಮೇಲೆನೆ 1 ಟೀ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಹಾಕೊಂಡು ಒಂದು ಇಡೀ ಈರುಳ್ಳಿಯನ್ನ ಸ್ಲೈಸ್ ಮಾಡಿ ಹಾಕಿದ್ದೀನಿ. ಇದಕ್ಕೆ ನಾನು ಗ್ರೀನ್ ಚಿಲ್ಲಿ 1 ಹಾಕೊಂಡಿದ್ದೀನಿ. ನಂತರ ಕರಿಬೇವನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ತರ. ಇದೀಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪೌಡರ್ ಅನ್ನ ತಕೊಂಡು, ಗೋಡಂಬಿ ಸ್ವಲ್ಪ ತಕೊಂಡು ಚೆನ್ನಾಗಿ 1 ನಿಮಿಷ ಈ ತರ ಫ್ರೈ ಮಾಡ್ಕೊಳ್ಳಿ. ಇದು ಈಗ ಚೆನ್ನಾಗಿ ಫ್ರೈ ಆದ್ಮೇಲೆ ನಂದು ಒಂದು ಇಡೀ ಟೊಮೆಟೊವನ್ನ ಹೆಚ್ಚಿದ್ದೆಲ್ಲ ಚಾಪರಲ್ಲಿ ಅದನ್ನ ಹಾಕೊಂಡಿದ್ದೀನಿ. ಸ್ವಲ್ಪ ಉಪ್ಪನ್ನ ಹಾಕೊಂಡು ಈ ತರ ನಾವು ಟೊಮೆಟೊ ಸಾಫ್ಟ್ ಆಗೋ ತನಕ ಈ ತರ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆದ್ಮೇಲೆ ನಾನು 2 ಟೇಬಲ್ ಸ್ಪೂನ್ ಅಷ್ಟು ವಾಂಗಿಪಾತ್ ಪೌಡರ್ ಅನ್ನ ಹಾಕೊಳ್ತಾ ಇದ್ದೀನಿ. ವಾಂಗಿಪಾತ್ ಪೌಡರ್ ಹಾಕೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಮಸಾಲೆ ಉಪ್ಪಿಟ್ಟಿಗೆ. ನಂತರ ನಾನು ಇದಕ್ಕೆ ಹೆಚ್ಚಿಟ್ಟಿರುವ ಬೀನ್ಸ್ ಅನ್ನ ಹಾಕೊಂಡಿದ್ದೀನಿ. ಕ್ಯಾರೆಟ್ ಒಂದು ಹೆಚ್ಚಿದೆಲ್ಲ ಅದನ್ನ ಕೂಡ ಹಾಕಿದ್ದೀನಿ. ಇದನ್ನ ಹಾಕೊಂಡು ಒಂದ್ 2 ನಿಮಿಷ ಈ ತರ ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಬಾಡಿದ್ಮೇಲೆ ನೀರನ್ನ ಹಾಕೋಬೇಕು. ನಾನು 1 ಕಪ್ಪಿನಷ್ಟು ರವಾವನ್ನ ತಗೊಂಡಿದ್ದೆಲ್ಲ, ಹಾಗಾಗಿ ನಾನು 3 ಕಪ್ಪಿನಷ್ಟು ನೀರನ್ನ ಹಾಕೊಂಡಿದ್ದೀನಿ. 1 ಕಪ್ಪಿಗೆ 3 ಕಪ್ಪಿನಷ್ಟು ನೀರು. ಇದನ್ನ ನಾನೀಗ ಕವರ್ ಮಾಡಿಬಿಟ್ಟು ಚೆನ್ನಾಗಿ ಕುದಿ ಬರ್ಲಿಕ್ಕೆ ಬಿಡಬೇಕು. ನೋಡಿ ಈ ತರ ಕುದಿ ಬರುವಾಗನೇ ನೀವು ಹುರಿದಿಟ್ಟಿರುವ ರವವನ್ನ ಹಾಕೊಳ್ಬೇಕು. ನೀವು ನೀರು ಕುದಿ ಬರ್ದೆ ಹಾಕಿದ್ರೆ ಉಪ್ಪಿಟ್ಟು ಚೆನ್ನಾಗಿ ಬರಲ್ಲ. ಆಮೇಲೆ ನೀವು ಲೋ ಫ್ಲೇಮಲ್ಲಿ ರವವನ್ನ ಹಾಕೊಂಡು ಇಮಿಡಿಯೇಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದ್ರೆ ರವ ಗಂಟಾಗತ್ತೆ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ನಾವು ಕವರ್ ಮಾಡಿ ಒಂದು 5 ನಿಮಿಷ ಆದ್ರೂ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಕವರ್ ಮಾಡಿಬಿಟ್ಟು. ಇದು 5 ನಿಮಿಷ ಆದ್ಮೇಲೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ತುಪ್ಪವನ್ನ ಹಾಕೋಬೇಕು. ನಾನು 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನ ಹಾಕೊಂಡಿದ್ದೀನಿ. ಇದನ್ನ ಹಾಕೊಂಡು ಇನ್ನೊಂದು 2ರಿಂದ 3 ನಿಮಿಷ ಲೋ ಫ್ಲೇಮಲ್ಲಿ ಕವರ್ ಮಾಡಿ ನೀವು ಇದನ್ನ ಬೇಯಿಸ್ಕೋಬೇಕು. ಈಗ ಒಂದು 10 ನಿಮಿಷದೊಳಗೆ ನಿಮ್ದು ಮಸಾಲೆ ಉಪ್ಪಿಟ್ಟು ರೆಡಿ ಆಗುತ್ತೆ. ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೋಬಹುದು ಅಂತ. ತುಂಬಾನೇ ಚೆನ್ನಾಗಿರುತ್ತೆ. ನೀವು ಬೇಕಿದ್ರೆ ಚಟ್ನಿ ಜೊತೆ ಇದನ್ನ ಸರ್ವ್ ಮಾಡ್ಬೋದು, ಇಲ್ಲ ಹಾಗೇನೂ ಕೂಡ ತಿನ್ಬೋದು. ಯಾಕಂದ್ರೆ ಮಸಾಲೆ ಉಪ್ಪಿಟ್ಟು ಆ ಮಸಾಲೆದು ಫ್ಲೇವರ್ ಇರೋದ್ರಿಂದ ನೀವು ಹಾಗೆ ಕೂಡ ಮಸಾಲೆ ಉಪ್ಪಿಟ್ಟನ್ನ ತಿನ್ಕೋಬಹುದು. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಆಮೇಲೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.